blessing on all of us. Once again, a very good morning to one and all present here. Karate is a martial art developed in Ryukyu Kingdom. It has its roots in the ancient martial arts of Okinawa Island, which was influenced by Chinese martial arts and Japanese samurai. In Japanese word, karate means empty hand. Karate is predominantly a striking art using punching, kicking, knee striking, elbow strikes, and open hand technique. Karate aims to build character, improve human behavior, and cultivate modesty. Karate can be very effective, practical, and realistic for self-defense. It is also said karate also promotes the self-respect and courtesy. It teaches a student to become more disciplined, more patient within themselves, and encourage humility above ego. Great morning, ladies and gentlemen. It is an honor to greet you. It's a pleasure to see you all gathered here for Taluk level karate competition. Hate cannot drive out hate. Only love can do that. Darkness cannot drive out darkness. Only light can do that. Now we will have our traditional auspicious land clapping ceremony, and I welcome Mr. Jagdish sir, TPEO, to kindle the lamp, and I also request all the dignitaries on the dais to join Mr. Jagdish sir. Aim ಏನು ಗೋಲ್ ಏನು ಅಂದ್ರೆ ಓನ್ಲಿ ಐ ಸಾ 2 ಸ್ಟೂಡೆಂಟ್ಸ್ ರೈಸಿಂಗ್ ದೇರ್ ಹ್ಯಾಂಡ್ಸ್. ಮಿಕ್ದವ್ರಿಗೆಲ್ಲ ಏಮ್ ಇಲ್ವಾ, ಗೋಲ್ ಇಲ್ವಾ? ಯಾರ್ಯಾರಿಗೆ ಗೋಲ್ ಇಲ್ಲ ರೈಸ್ ಮಾಡಿ ಹ್ಯಾಂಡ್ಸ್ ನೋಡೋಣ. ಇಲ್ಲ, ವೆರಿ ಗುಡ್. ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ಸೆಟ್ ಯುವರ್ ಗೋಲ್. ಗೋಲ್ ಇದ್ರೆ ಅರ್ಧ ಕೆಲಸ ಆಗಿದೆ ಅಂತಾನೆ ಅರ್ಥ. ಐ ವಾಂಟ್ ಟು ಬಿಕಮ್ ಎ ಡಾಕ್ಟರ್ ಮೈಂಡ್ ಸೆಟ್ ಮಾಡಿ ಯು ಹ್ಯಾವ್ ಟು ವರ್ಕ್ ಇನ್ ದಟ್ ವೇ. ಅಂದ್ರೆ ಏನು ಅರ್ಧ ನೀವು ಡಾಕ್ಟರ್ ಆದಂಗೆ. ಎಸ್ ಸರ್, ನಾವು ಮಾತಾಡ್ತಾ ಇದ್ರಲ್ಲ ಬಾಯ್ಸ್. Okay, thank you sir for your valuable words. Now, the chief guest of the day to address the gathering. Clap, clap, clap. Good afternoon to everyone, those who are present here. ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೆ ಹೊಸಕೋಟೆ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ವತಿಯಿಂದ ಇವತ್ತು ತಾಲೂಕು ಮಟ್ಟದ ಕರಾಟೆ ಸ್ಪರ್ಧೆಗಳನ್ನು ಸೂಲೂಬೆಲೆ ಹೋಬಳಿಯ ಕಿಂಗ್ಡಮ್ ಶಾಲೆಯಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಹಮ್ಮಿಕೊಂಡಿದ್ದೀರಾ. ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ನಾನು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ಇಲ್ಲಿರುವಂತಹ ಪ್ರಾಂಶುಪಾಲರಾಗಿರ್ಬೋದು, ಆಡಳಿತ ಮಂಡಳಿಯವರು ಆಗಿರ್ಬೋದು, ಹಾಗೆ ಮೊಹಮ್ಮದ್ ಅಂಡ್ ಟೀಮ್ ಅವರು 3 ಜನ ಬ್ರದರ್ಸ್ ಇದ್ದಾರೆ. ಅವರ ತಂದೆ ಇದ್ದಾರೆ ನೋಡಿ, ಇನ್ನು ಎಷ್ಟು ಚೆನ್ನಾಗಿದ್ದಾರೆ, ಸದೃಢವಾಗಿದ್ದಾರೆ. ಸೊ ಅವರು ಎಲ್ಲ ತುಂಬಾ ಸಪೋರ್ಟಿವ್ ಆಗಿ ನಮ್ಮ ಹೊಸಕೋಟೆ ತಾಲೂಕಿನ ಎಲ್ಲ ಗೌರ್ಮೆಂಟ್ ಶಾಲೆಗಳಿಗೆ ಹಾಗೆ ಅನೇಕ ಖಾಸಗಿ ಶಾಲೆಗಳಿಗೆ ಕರಾಟೆಯನ್ನು ಕಲಿಸ್ಕೊಡ್ತಾ ಇರುವಂತದ್ದು. ಸೊ ನಿಜಕ್ಕೂ ತುಂಬಾ ಸಂತೋಷ. ಹಾಗೆ ನಮ್ಮ ಕರ್ನಾಟಕ ಸರ್ಕಾರದ ವತಿಯಿಂದ ಹೈಸ್ಕೂಲ್ ಶಾಲೆಯ ಗರ್ಲ್ಸ್ಗೆ ಸೆಲ್ಫ್ ಡಿಫೆನ್ಸ್ಗೆ ನಮ್ಮ ಸರ್ಕಾರದ ವತಿಯಿಂದ ಕ್ಲಾಸಸ್ ಅನ್ನ ಕೊಡ್ತಾರೆ. ಸೊ ಅದರಲ್ಲೂ ಸಹ ತುಂಬಾ ಸದೃಢವಾಗಿ ಅವರು ಬಂದು ಕ್ಲಾಸಸ್ ಅನ್ನ ಹೇಳ್ಕೊಟ್ಟು ಅತ್ಯುತ್ತಮವಾದಂತಹ ಸ್ಕಿಲ್ಸ್ ಅನ್ನ ಹೇಳ್ತಾರೆ. ಸೊ ವಿಶೇಷವಾಗಿ ಸರ್ ಹೇಳಿದ್ರು, ಮಾರ್ಷಲ್ ಆರ್ಟ್ಸ್ ಅಲ್ಲಿ ಅನೇಕ ರೀತಿಯಾದಂತಹ ವಿವಿಧ ಡಿಫ್ರೆಂಟ್ ಏನು ಸ್ಪರ್ಧೆಗಳಿದ್ದಾವೆ. ಸೊ ಅದರಲ್ಲಿ ಕರಾಟೆ ಆಗಿರ್ಬೋದು, ಜುಡೋ ಆಗಿರ್ಬೋದು, ಮತ್ತೆ ಕುಂಫು ಆಗಿರ್ಬೋದು, ರಿಶು ಆಗಿರ್ಬೋದು, ಮತ್ತೆ ಟೈಕ್ವಾಂಡೋ. ಸೊ ಈ ಎಲ್ಲ ಸ್ಪರ್ಧೆಗಳಲ್ಲಿ ಡಿಫ್ರೆಂಟ್ ಸ್ಕಿಲ್ಸ್ ಇರ್ತವೆ. ಸೊ ಆದ್ರೆ ಅದಕ್ಕೆ ಅದೇ ರೀತಿಯಾದಂತಹ ಒಂದು ಸ್ಕಿಲ್ಸ್ ಅನ್ನ ನೀವು ಏನು ಅದನ್ನ ಎಕ್ಸಿಕ್ಯೂಟ್ ಮಾಡಿ ಅದರಿಂದ ನೀವು ಅತ್ಯುತ್ತಮವಾದಂತಹ ಒಂದು ಕರಾಟೆಯ ಸ್ಕಿಲ್ಸ್ ಅನ್ನ ನೀವು ಇವತ್ತು ಎಕ್ಸಿಕ್ಯೂಟ್ ಮಾಡಿ ಹಾಗೆ ಡಿಸ್ಟ್ರಿಕ್ಟ್ ಲೆವೆಲ್ಗೆ ಹೋಗಿ ಹಾಗೆ ರಾಜ್ಯ ಮಟ್ಟಕ್ಕೆ ಹೋಗಿ. ಸೊ ರಾಜ್ಯ ಮಟ್ಟನೂ ಇಲ್ಲೇ ನಮ್ಮ ಹೊಸಕೋಟೆ ತಾಲೂಕಿನಲ್ಲೇ ಮಾಡ್ತಾ ಇದ್ದಾರೆ. ಸೊ ವಿಶೇಷವಾಗಿ
ಡಿಸ್ಟಿಕ್ ಲೆವೆಲ್ಲು, ಸ್ಟೇಟ್ ಲೆವೆಲ್ಲು ಇಲ್ಲೇ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆಲ್ಲ ನಾವೆಲ್ಲರೂ ಸಪೋರ್ಟಿವ್ ಆಗಿ ಸೊ ಉತ್ತಮವಾದಂಥ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸೊ ರಿಯಲಿ ಹ್ಯಾಟ್ಸ್. ಸೊ ವಿಶೇಷವಾಗಿ ಇವತ್ತು ಗೌರಿ ಹಬ್ಬ ಮತ್ತು ಗಣೇಶ ಹಬ್ಬ. ಸೊ ನಿಮ್ಗೆಲ್ಲರಿಗೂ ಗೌರಿ ಹಬ್ಬ ಮತ್ತು ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಸೊ ನೀವೆಲ್ಲ ಅತ್ಯುತ್ತಮವಾದಂಥ ಪ್ರದರ್ಶನವನ್ನು ನೀಡಿ, ಹಾಗೆ ನಮ್ಮ ಹೊಸಕೋಟೆ ತಾಲೂಕಿನ ಎಲ್ಲರಿಗೂ ಉತ್ತಮವಾದಂತಹ ಒಂದು ಕರಾಟೆಯಲ್ಲಿ ಕೌಶಲ್ಯವನ್ನು ತೋರಿಸಿ ಡಿಸ್ಟಿಕ್ ಲೆವೆಲ್ಗೆ ಆಯ್ಕೆಯಾಗಿ, ಹಾಗೆ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ, ಹಾಗೆ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಲಿ ಅಂತ ಹಾರೈಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಹಾಗೆ ವಿಶೇಷವಾಗಿ ಇಲ್ಲಿ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರು ಉತ್ತಮ ಮಾರ್ಗದರ್ಶಕರು. ಸೊ ಎಲ್ಲ ರೀತಿಯಲ್ಲಿ ಸಹಕಾರವನ್ನು ನೀಡ್ತಾರೆ. ಸೊ ನಿಮಗೂ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳು, ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ಇವತ್ತು ತಾಲೂಕು ಮಟ್ಟದ ಕರಾಟೆ ಕ್ರೀಡಾಕೂಟವನ್ನು ಕಿಂಗ್ಡಮ್ ಶಾಲೆಯ ವ್ಯವಸ್ಥಾಪಕರು, ಮುಖ್ಯ ಶಿಕ್ಷಕರು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರಿಗೆ ಮೊಟ್ಟ ಮೊದಲನೇದಾಗಿ ನನ್ನ ವೈಯಕ್ತಿಕವಾಗಿ ನಮ್ಮ ಕ್ರೀಡಾ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಕಾಲಾವಕಾಶ ಕಡಿಮೆ ಇರುವುದರಿಂದ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಧನ್ಯವಾದಗಳನ್ನು ನೀಡಿದ್ದೇನೆ. ಪುಟಾಣಿ ಮಕ್ಕಳಿಗೂ ಇಲ್ಲಿ ಸ್ಪರ್ಧೆಯನ್ನು ನಡೆಸಲಿಕ್ಕೆ ಬಂದಿರತಕ್ಕಂಥ ತೀರ್ಪುಗಾರರು ಧನ್ಯವಾದಗಳನ್ನು ಹೇಳುತ್ತಾ, ತೀರ್ಪುಗಾರರ ತೀರ್ಪಿಗೆ ನಾವು ಬದ್ಧರಾಗಿರಬೇಕು. ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನನ್ನು ನಿಮಗೆ ಕರಾಟೆ ಸರ್ ತಿಳಿಸಿರ್ತಾರೆ. ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನನ್ನು ನೀವು ಫಾಲೋ ಮಾಡಬೇಕು. ಜೊತೆಗೆ ಭಾಗವಹಿಸುವಿಕೆ ಮೊಟ್ಟ ಮೊದಲನೇದಾಗಿ ನಮ್ಮಲ್ಲಿ ಒಂದು ಶಕ್ತಿ ಅಂತ ಇರಬೇಕು. ಆ ರೀತಿಯಾಗಿ ಬಂದು ನೀವು ಭಾಗವಹಿಸಿದ್ದೀರಾ, ಸೋಲು ಗೆಲುವನ್ನು ಅನುಭವಿಸಲೇಬೇಕು. ಸೋತವರು ಕುಗ್ಗಂಗಿಲ್ಲ, ಹಿಗ್ಗಂಗಿಲ್ಲ. ಸೋತವರು ಹಿಗ್ಗಂಗಿಲ್ಲ ಅಥವಾ ಕುಗ್ಗಂಗಿಲ್ಲ. ಯಾಕೆ ಅಂತಂದ್ರೆ ಸೋಲು ಗೆಲುವು ಸಮಾನ, ಈ ಕಾಲಕ್ಕೆ ತಗೊಳ್ಬೇಕು. ಸೋತವರು ಮುಂದಿನ ಸಲ ನಾವು ಗೆದ್ದೇ ಗೆಲ್ತೀವಿ ಅಂತ ಒಂದು ಛಲವನ್ನ ನೀವು ಇಟ್ಕೊಂಡು ಕ್ರೀಡೆಯಲ್ಲಿ ಭಾಗವಹಿಸಬೇಕಾಗ್ತದೆ. ಆವಾಗ ನಾವು ಮೇಲಕ್ಕೆ ಬರೋಕ್ಕೆ ಕೆಲವು ಸಾರು ಉದಾಹರಣೆಗಳನ್ನು ಕೊಟ್ಟರು. ಮುಂದೆ ನಿನ್ನ ಗುರಿ ಏನು ಅಂತ, ಆ ಗುರಿ ಇಟ್ಕೊಂಡಾಗಲೇ ನಾವು ಸಾಧನೆ ಮಾಡೋದಕ್ಕೆ ಆಗ್ತದೆ. ನಾನೊಬ್ಬ ಟೀಚರ್ ಆಗಬೇಕಾದ್ರೆ ನಮ್ಮ ಮನೆಯಲ್ಲಿ ಉದಾಹರಣೆ ಒಂದೇ ಮಾತು ಹೇಳ್ತೀನಿ. ಸೇರ್ಬೇಕಾದ್ರೆ ನಮ್ಮ ಬ್ರದರೇ ಮನೆಯಲ್ಲಿ ಹಣ ತಂದ್ರೆ ಸೇರು, ಇಲ್ಲ ಅಂದ್ರೆ ಬೇಡ ಅಂತ. ಅವತ್ತು ನನ್ನ ಮನಸ್ಸಿಟ್ಟೆ. ಅವರು ಆವತ್ತಿಗೇನೆ ನಮ್ಮ ಅಣ್ಣ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ರು. ಅವರು ನನ್ನ ತಮ್ಮ ಎಲ್ಲಿ ಮೇಲಕ್ಕೆ ಬರ್ತಾರಂತ ಉದ್ದೇಶನೋ ಅಥವಾ ದುಡ್ಡು ಕೊಡ್ಲಾರ್ದೇನೋ ಬೇಡ ಅಂತಂದ್ರು. ನಾನು ಆವತ್ತು ಗುರಿ ಇಟ್ಟೆ, ನಾನು ಏನಾದರೂ ಆಗಲಿ ಶಿಕ್ಷಕರಾಗಲೇಬೇಕು ಅಂತ. ನಾನು ಹೈಸ್ಕೂಲ್ನಲ್ಲಿ ಓದೋವಾಗ ಈ ಶಾಲೆಯಲ್ಲಿ ನಾನು ಮಾಸ್ಟರ್ ಆಗ್ತೇನೆ ಅಂತ ನನ್ನ ಗುರಿ ಇತ್ತು. ನಾನು 10th ಅಲ್ಲಿ ಓದಬೇಕಾದ್ರೆ ನಾನು ಈ ಶಾಲೆಯ ಶಿಕ್ಷಕನಾಗ್ತೀನಿ ಅಂತ ನನ್ನ ಗುರಿ ಇತ್ತು. ಖಂಡಿತವಾಗ್ಲೂ ಫಸ್ಟ್ ಅದನ್ನು ಮೊಟ್ಟ ಮೊದಲನೇದಾಗಿ ಪಾರ್ಟ್ ಟೈಮ್ ಟೀಚರ್ ಆಗಿ ಅದೇ ಹೈಸ್ಕೂಲಲ್ಲಿ ಟೀಚರ್ ಅದೇ. ಆ ರೀತಿಯಲ್ಲಿ ನಿಮ್ಮ ಗುರಿ ಇಟ್ಕೊಂಡಿದ್ದೆ ಆದರೆ ನೀವು ಎಲ್ಲ ರೀತಿಯಲ್ಲೂ ಕೂಡ ಏನು ಮನಸ್ಸು ಇರ್ತದೋ ಆಗ ನಾವು ಟೀಚರ್ ಆಗ್ತೀವಿ ಅಥವಾ ನಿಮ್ಮ ಗುರಿ ಸಾಧನೆ ಆಗ್ತದೆ. ಈ ಒಂದು ಕರಾಟೆ ಕ್ರೀಡೆಯಲ್ಲೂ ಕೂಡ ನೀವು ಭಾಗವಹಿಸಿ ಯಶಸ್ವಿಗೊಳಿಸ್ತೀರಿ. ಇಲ್ಲಿ ಅವಕಾಶ ಮಾಡಿಕೊಟ್ಟ ಈ ಶಾಲೆಯ ಮುಖ್ಯ ಉಪಾಧ್ಯಾಯರಿಗೂ, SDMC ಸಮಿತಿಯ ಸದಸ್ಯರಿಗೂ, ಈ ಕರಾಟೆ ಟೀಚರ್ಸು ಮತ್ತು ಕರಾಟೆ ಈಗ ನಮ್ಮ ಶಾಲೆಯಲ್ಲೂ ಕೂಡ ಕರಾಟೆ ಇಟ್ಕೊಂಡಿದ್ದೀವಿ. ನಮ್ಮ ಸಾರನ್ನೇ ಕರೆಸ್ತಾ ಇದ್ದೀವಿ. ನನಗೇನಂತಂದ್ರೆ ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಮಕ್ಕಳು ಭಾಗವಹಿಸಬೇಕು ಅಂತ. ನಮ್ದು PMC KPS ನಂದಗುಡಿ ಅಂತೇಳಿ ಅಲ್ಲಿ ಮುಖ್ಯ ಶಿಕ್ಷಕರಾಗಿ ಕೂಡ ಕೆಲಸವನ್ನು ನಿರ್ವಹಿಸ್ತಿದ್ದೇವೆ. ತಾಲೂಕಲ್ಲಿ ಅಧ್ಯಕ್ಷರಾಗಿ ಕೂಡ ಕೆಲಸವನ್ನು ನಿರ್ವಹಿಸ್ತಿದ್ದೇವೆ. ನಮ್ಮ ಗುರಿ ಇರಬೇಕಷ್ಟೇ. ನಾವು ಮುಂದೆ ಏನಾದರೂ ಒಂದು ಸಾಧನೆ ಮಾಡಬೇಕು. ಒಳ್ಳೆ ರೀತಿಯಲ್ಲಿ ಸಹಕಾರವನ್ನು ನೀಡಿದ್ರೆ ನಾವು ಮೇಲೆ ಅಧಿಕಾರಿಯಾಗಿ ಹೋಗೋದಕ್ಕೆ ಕಷ್ಟ ಆಗಲ್ಲ. ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಆ ಮಾತಿದೆಯಲ್ಲ, ಆ ತೃಪ್ತಿಕರವಾಗಿರ್ತಕ್ಕಂಥ ಮಾತು, ಅದನ್ನ ಒಳ್ಳೆ ರೀತಿಯಲ್ಲಿ ನಡ್ಕೊಂಡಿದ್ದೆ ಆದರೆ ಎಲ್ಲ ರೀತಿಯಲ್ಲೂ ದೇವರು ನಿಮ್ಗೆ ಒಳ್ಳೇದು ಮಾಡ್ತಾರೆ. ಇಲ್ಲಿ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಹೊಂದಿಸಿ ನಾನು 2 ಮಾತನ್ನು ಮುಗಿಸ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.